ಯಾವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಕರ್ನಾಟಕದಲ್ಲಿ ಆಡಳಿತಕ್ಕೆ ಬರುತ್ತೋ ಕ್ರೈಮ್ಗಳು ಜಾಸ್ತಿ ಆಯಿತು, ರೌಡಿಸಮ್ ಜಾಸ್ತಿ ಆಯಿತು, ಮತ್ತು ಬಾಂಬ್ ಬ್ಲಾಸ್ಟು ಜಾಸ್ತಿ ಆಯಿತು, ಟೆರರಿಸಮ್ ಜಾಸ್ತಿ ಆಯಿತು, ಎಲ್ಲ ಇದೇ ಆಗೋಯ್ತು. ಇವ್ರು ಬಂದಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ರೋಡಿಗಳಿಗೆಲ್ಲ ಫ್ರೀ ಬಿಟ್ಟಂಗೆ ಆಗೋಯ್ತು. ಮುಂಚೆ ಜೈಲಲ್ಲಿ ಇದ್ದವರೆಲ್ಲ ಈಚೆ ಬಂದಿದ್ದಾರೆ. ಈಗ ಬಿಟ್ಟಿ ಗ್ಯಾರಂಟಿಗಳು ಯಾರು ಕೇಳಿಲ್ವಲ್ಲ, ಇವರಿಗೆ ಎಲೆಕ್ಷನ್ಗೋಸ್ಕರ ಗೆಲ್ಲಬೇಕೋಸ್ಕರ ಮಾಡಿದ್ದಾರೆ ಅಷ್ಟೇ. ಅಂದರೆ ಇರೋರಿಗೆಲ್ಲ ಫ್ರೀ ಕೊಡ್ತಾ ಇದ್ರೆ ಎಷ್ಟು ವರ್ಷ ಅಂತ ಕೊಡ್ಬೋದು? ಕೊಡ್ಲಿಕ್ಕೆ ಆಗಲ್ಲ ಅಲ್ಲ. ಯಾವುದು ಇದೆ ಅಭಿವೃದ್ಧಿ ಕೆಲಸ ಯಾವುದು ಮಾಡ್ತಾ ಇಲ್ಲ, ಎಲ್ಲ ಸ್ಟಾಪ್ ಆಗಿದೆ. ಯಾವ ಕಾಂಟ್ರಾಕ್ಟು ನಡೀತಾ ಇಲ್ಲ, ಯಾವ ರೋಡು ಏನು ಇದು ನೋಡಿ, ಎಲ್ಲ ರೋಡುಗಳೆಲ್ಲ ಹಳ್ಳ ಬಿದ್ದಿದೆ. ಟಾರ್ ಕೂಡ ಹಾಕಿಲ್ಲ ಅವರು. ಚೊಂಬು ಕೊಟ್ಟಿದ್ದಾರೆ, ಚಿಪ್ಪು ಕೊಟ್ಟೆ. ಅವ್ರು ಚೊಂಬು ಕೊಟ್ಟಿದ್ದಾರೆ, ಇವರೇ ಚೊಂಬು ಕೊಟ್ಟಿರೋದು ನಿಜವಾಗ್ಲೂ. ಅವರಲ್ಲ, ಕಾಂಗ್ರೆಸ್ನವರೇ ಚೊಂಬು ಕೊಟ್ಟಿರೋದು, ಬಿ ಜೆ ಪಿ ಅವರಲ್ಲ. ಅಭಿವೃದ್ಧಿ ಅಂತ ಏನೂ ಆಗಿಲ್ಲ, ಸಾಲಗಳು ಜಾಸ್ತಿ ಆಗಿದ್ದಾವೆ. ಅಭಿವೃದ್ಧಿ ಕೆಲಸ ನಡೆಯುತ್ತೆ, ಎಲೆಕ್ಷನ್ ಟೈಮ್ ಬಂದರೆ ನಡೆಯುತ್ತೆ, ಎಲೆಕ್ಷನ್ ಟೈಮ್ ಇಲ್ಲ ಅಂದರೆ ನಡೆಯಲ್ಲ. ಮೋದಿಯವರಿಗೆ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಅವ್ರಿಗೆ ಅರ್ಹತೆಯೇ ಇಲ್ಲ. ಮಧು ಬಂಗಾರಪ್ಪಗೆ ಮೋದಿ ಎಲ್ಲಿ, ಇವರೆಲ್ಲಿ? ಮೋದಿ ರಾಷ್ಟ್ರದ ಪ್ರಧಾನಿ, ಅವರು ಕನ್ನಡ ಬಿಗಿನಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಮಾತಾಡ್ತಾರಲ್ಲ, ಅವ್ರು 2 ತಿಂಗಳು ಟ್ರೈನಿಂಗ್ ಕೊಟ್ಟರೆ ಇವ್ರಿಗಿಂತ ಚೆನ್ನಾಗೇ ಮಾತಾಡ್ತಾರೆ ಕನ್ನಡ, ಮಧು ಬಂಗಾರಪ್ಪಗಿಂತ. ಸರ್ ನಮಸ್ತೆ, ನಿಮ್ಮ ಹೆಸರು? ರಾಮಚಂದ್ರ ಅಂತ. ಸರ್, ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದು 1 ವರ್ಷ ಆಯಿತು. ಅಭಿವೃದ್ಧಿ ಕೆಲಸದ ಬಗ್ಗೆ ಏನು ಹೇಳ್ತೀರಿ? ಏನಿಲ್ಲ, ಸುಮ್ಮನೆ ಪೋಸ್ ಕೊಡ್ತಾರಷ್ಟೇ. ಏನು ಮಾಧ್ಯಮಗಳಲ್ಲಿ ನಾವು ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅಂತ ಏನೂ ಮಾಡಿಲ್ಲ. ಝೀರೋ ಕಂಪೇರ್ ಟು ನರೇಂದ್ರ ಮೋದಿ ಮಾಡಿರೋ ಕೆಲಸಕ್ಕೆ. ಅದರಲ್ಲಿ 0.001% ಮಾಡಿಲ್ಲ ಸ್ಟೇಟ್ ಗೌರ್ಮೆಂಟು. ಸುಮ್ಮನೆ ಆ ಭಾಗ್ಯ ಈ ಭಾಗ್ಯ ಅಂತ ಕೊಡ್ತಾಯಿದ್ದಾರೆ. ಬಟ್ ತಲುಪ್ತಾ ಇರೋದು ಕೇವಲ ಒಂದು 5% ಜನಕ್ಕೆ ಮಾತ್ರ. ಅವರು ಈ 5 ಗ್ಯಾರಂಟಿ ಯೋಜನೆಗಳೇ ಅದು ಯಾರಿಗೂ ತಲುಪ್ತಾ ಇಲ್ಲ. ಆ್ಯಕ್ಚುಲಿ ನಮ್ಮ ಮನೆಗೆ ತಲುಪ್ತಾ ಇಲ್ಲ. ನಮ್ಮ ಮನೆಗಳಿಗೆ ಯಾರಿಗೆ ತಲುಪ್ತಾ ಇದೆ ಅವ್ರಿಗೆ ಗೊತ್ತು, ಯಾರಿಗೆ ತಲುಪ್ತಾ ಇದೆ, ಯಾರಿಗೆ ಹೋಗ್ತಾ ಇದೆ ಅಂತ. ಫ್ರೀ ಕರೆಂಟ್ ಮಾಡೋದು ಯಾರಿಗೆ ಬರ್ತಾ ಇದೆ, ಯಾರಿಗೂ ಬರ್ತಾ ಇಲ್ಲ. ಅದು ಯೂನಿಟ್ ಜಾಸ್ತಿ ಮಾಡೋದು 700 ರೂಪಾಯಿ. ರಾಜ್ಯ ಸರ್ಕಾರ ಹೇಳುವ ಹಾಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಡೋದೇ ಅಭಿವೃದ್ಧಿ ಕೆಲಸವ ಸರ್? ಇಲ್ಲ, ಅಭಿವೃದ್ಧಿ ಕೆಲಸಕ್ಕೆ ಇಲ್ಲಿ ಇದಕ್ಕೆ ದುಡ್ಡು ಖರ್ಚು ಮಾಡೋದು. ಅಭಿವೃದ್ಧಿ ಕೆಲಸಕ್ಕೆ ಎಲ್ಲಿ ದುಡ್ಡು ಇರುತ್ತೆ ಅವ್ರ ಹತ್ರ? ಯಾವುದು ಇದೆ ಅಭಿವೃದ್ಧಿ ಕೆಲಸ? ಯಾವುದು ಮಾಡ್ತಾ ಇಲ್ಲ, ಎಲ್ಲ ಸ್ಟಾಪ್ ಆಗಿದೆ. ಯಾವ ಕಾಂಟ್ರಾಕ್ಟು ನಡೀತಾ ಇಲ್ಲ, ಯಾವ ರೋಡು ಏನು ಇದು ನೋಡಿ, ಎಲ್ಲ ರೋಡುಗಳೆಲ್ಲ ಹಳ್ಳ ಬಿದ್ದಿದೆ. ಟಾರ್ ಕೂಡ ಹಾಕಿಲ್ಲ ಅವರು. 2 ವರ್ಷದಿಂದ ಏನಿದೆ ಅದೇ ರೀತಿ ಇದೆ. ಏನು ಅಭಿವೃದ್ಧಿ ಮಾಡಿದ್ದಾರೆ ಅವ್ರಿಗೆ? 1 ವರ್ಷ ಆಯಿತು ಕಾಂಗ್ರೆಸ್ ಬಂತು, 1 ವರ್ಷ ತುಂಬ್ತಾ ಇದೆ. ಏನು ಮಾಡಿದ್ದಾರೆ? ಎಲ್ಲ ಕಾರ್ಪೊರೇಷನ್ನು ಪ್ರತಿಯೊಂದು ವಾರ್ಡಲ್ಲೂ ಕೂಡ ಹಾಗೇ ಬಿದ್ದಿದೆ ಹಳ್ಳಗಳು. ರೋಡುಗಳು ಸರಿ ಇಲ್ಲ, ಚರಂಡಿ ಮಳೆ ಬಂದರೆ ಎಲ್ಲ ತುಂಬ್ಕೊಳ್ತಾ ಇದೆ, ಮರಗಳು ಬೀಳ್ತಾ ಇದೆ. ಏನು ಆಕ್ಷನ್ ತೊಗೊಂಡಿದ್ದಾರೆ? ಏನೂ ತೊಗೊಂಡಿಲ್ಲ. ಸುಮ್ಮನೆ ಬೊಬ್ಬೆ ಹೊಡಿತಾರೆ ಏನೋ ಟಿ ವಿನಲ್ಲಿ, ನಾವು ಹಾಗೆ ಮಾಡಿದ್ದೀವಿ ಹೀಗೆ ಮಾಡಿದ್ದೀವಿ ಅಂತ. ಸ್ಟೇಟ್ ಗೌರ್ಮೆಂಟ್ ಇದು ಯಾವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಕರ್ನಾಟಕದಲ್ಲಿ ಆಡಳಿತಕ್ಕೆ ಬರುತ್ತೋ ಇದು ಸರ್ವೇ ಸಾಮಾನ್ಯ ಆಗಿದೆ. ಏನು ಈ ಕ್ರೈಮ್ಗಳು ಜಾಸ್ತಿ ಆಯಿತು, ರೌಡಿಸಮ್ ಜಾಸ್ತಿ ಆಯಿತು, ಮತ್ತು ಬಾಂಬ್ ಬ್ಲಾಸ್ಟು ಜಾಸ್ತಿ ಆಯಿತು, ಟೆರರಿಸಮ್ ಜಾಸ್ತಿ ಆಯಿತು, ಎಲ್ಲ ಇದೇ ಆಗೋಯ್ತು. ಇವ್ರು ಬಂದಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ರೋಡಿಗಳಿಗೆಲ್ಲ ಫ್ರೀ ಬಿಟ್ಟಂಗೆ ಆಗೋಯ್ತು. ಮುಂಚೆ ಜೈಲಲ್ಲಿ ಇದ್ದವರೆಲ್ಲ ಈಚೆ ಬಂದಿದ್ದಾರೆ. ಈಗ ಒಂದು ಮಾತಿದೆ, ಕಾಂಗ್ರೆಸ್ ಗೌರ್ಮೆಂಟ್ ರಾಜ್ಯದ ಜನತೆ ಕೊಟ್ಟದ್ದು ಚಿಪ್ಪು ಅಂತೇಳಿ, ಹೌದಾ? ಏನೂ ಮಾಡಿಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಕೊಟ್ಟಿರೋದು ಚಿಪ್ಪು. ಇನ್ನು ಬಿ ಜೆ ಪಿ ಗೌರ್ಮೆಂಟ್ ಕೊಟ್ಟಿರೋದು ಇದು ಕೊಟ್ಟಿರೋದು ಅವರು ಏನೋ ಅಕ್ಷಯ ಪಾತ್ರ ಕೊಟ್ಟಿರೋದು. BJP ಅವರು ಅಕ್ಷಯ ಪಾತ್ರ ಕೊಟ್ಟರು, ಕಾಂಗ್ರೆಸ್ ಅವರು ಚಿಪ್ ಕೊಟ್ಟರು ಅಂತ ಕೊಟ್ಟಿದ್ದಾರೆ. ಚಿಪ್ಪೇ ಕೊಟ್ಟಿರೋದು. ಏನೂ ಮಾಡಿಲ್ಲ, ಅಭಿವೃದ್ಧಿ ಕೆಲಸ ಏನೂ ಮಾಡಿಲ್ಲ. ಏನೂ ಮಾಡಿಲ್ಲ. ಏನು ಕಣ್ಣಿಗೆ ಕಾಣ್ತಾ ಇದೆಯಲ್ಲ ಟ್ರಾನ್ಸ್ಪರೆನ್ಸಿ. ಏನು ಮಾಡಿದ್ದಾರೆ? ಸುಮ್ಮನೆ ಮಾಧ್ಯಮಗಳಲ್ಲಿ ಬಂದು ಚೀಫ್ ಮಿನಿಸ್ಟ್ರು, ಡೆಪ್ಟಿ ಚೀಫ್ ಮಿನಿಸ್ಟ್ರು ಪೋಸ್ ಹಂಗೆ ಮಾಡಿದ್ದೀವಿ, ಗ್ಯಾರಂಟಿ ಮಾಡಿದ್ದೀವಿ, ಅದೇ ನಮಗೆ ಇದಾಗುತ್ತೆ. ಈ ಸರಿ ನೋಡಿ ಲೋಕಸಭಾ ಎಲೆಕ್ಷನ್ ಬಂದರೆ ಅವ್ರದ್ದು ಏನಾಗುತ್ತೆ ನೋಡಿ. ಗೌರ್ಮೆಂಟ್ ಲೋಕಸಭಾ ಚುನಾವಣೆ ಮುಗ್ದ ಬಳಿಕ ಗ್ಯಾರಂಟಿ ಯೋಜನೆಗಳು ಸ್ಟಾಪ್ ಆಗ್ತದೆ ಅಂತೇಳಿ ಮಾತಿದೆ. ಸ್ಟಾಪ್ ಆಗುತ್ತೆ. ಅವ್ರ ದುಡ್ಡೆಲ್ಲಿದೆ ತರೋಕ್ಕೆ? ಜನ ಬೇಸತ್ಬಿಟ್ಟಿದ್ದಾರೆ ಗ್ಯಾರಂಟಿಗಳಿಂದ. ಏನು ಗ್ಯಾರಂಟಿ ಕೊಟ್ಟರೆ ಏನು ಪ್ರಯೋಜನ? ಯಾರಿಗೆ ಬರ್ತಾ ಇದೆ? ಅವ್ರು ತೋರಿಸ್ಲಿ ನೋಡೋಣ. ಸ್ಟ್ಯಾಟಿಸ್ಟಿಕ್ಸಾಗಿ ರಿಪೋರ್ಟ್ ತೊಗೊಂಬಲ್ಲಿ ಯಾರಿಗೆ ಬರ್ತಾ ಇದೆ ನೋಡೋಣ. ಹಂಗೆ ಮಾತಾಡ್ತಾರಲ್ಲ, ಯಾರಿಗೆ ಬರ್ತಾ ಇದೆ ಗ್ಯಾರಂಟಿ ಯೋಜನೆಗಳು? ತಲುಪಿರೋರು ಕಡಿಮೆ ಜನ, ತುಂಬ ಹಳ್ಳಿನಲ್ಲೂ ಬಂದಿಲ್ಲ ಅದು ಗ್ಯಾರಂಟಿ ಯೋಜನೆಗಳು. ಯಾರೋ ಒಂದು ಫ್ಯಾಮಿಲಿಗೆ ಒಬ್ಬರು ಸಿಕ್ಬಿಟ್ರೆ ಸಾಕ, 2,000 ರೂಪಾಯಿಲಿ ಏನು ಮಾಡುತ್ತೆ ಅವ್ರಿಗೆ? ಅದ್ರ ಬದಲು ಒಂದು ಹಾಸ್ಪಿಟಲ್ ಕಟ್ಟು, ಅಥವಾ ಏನಾದರೂ ವಿದ್ಯಾಭ್ಯಾಸ ಕೊಡಿಸಿದ್ರೆ ಮಕ್ಕಳಿಗೆ, ಅಥವಾ ಸ್ಕಾಲರ್ಶಿಪ್ ಕೊಟ್ಟರೆ ಅವರಾದರೂ ಚೆನ್ನಾಗಿ ಎಜುಕೇಷನ್ ಮಾಡ್ತಾರೆ. ಅದು ಮಾಡಿಲ್ವಲ್ಲ. ಈಗ ಮಧು ಬಂಗಾರಪ್ಪ ಅವ್ರ ಮೇಲೊಂದು ಆರೋಪ. ಯಾರು ಕೇಳಿದ್ರ ಇವ್ರಿಗೆ? ಯಾರು ಕೊಡಿ ಅಂತ ಹೇಳಿದ್ರು? ಬಿಟ್ಟಿ ಗ್ಯಾರಂಟಿಗಳು ಯಾರು ಕೇಳಿಲ್ವಲ್ಲ ಇವರಿಗೆ. ಎಲೆಕ್ಷನ್ಗೋಸ್ಕರ ಗೆಲ್ಲಬೇಕೋಸ್ಕರ ಮಾಡಿದ್ದಾರೆ ಅಷ್ಟೇ. ಗಿಮಿಕ್ಸ್ ಇದಷ್ಟೇ. 100% ಎಲೆಕ್ಷನ್ ಗಿಮಿಕ್ಸ್. ಗೆಲ್ಲಬೇಕಂತಲೇ ಈ ಬಿಟ್ಟಿ ಭಾಗ್ಯಗಳು ಕೊಟ್ಟಿರೋದು ಅವರು. ಈಗ ಒಂದು ಮಾತಿದೆ, ಅಂದರೆ ಶಿಕ್ಷಣ ಮಂತ್ರಿ ಅವರು ಮಧು ಬಂಗಾರಪ್ಪ ಅವರು ಆದಮೇಲೆ SLC ರಿಸಲ್ಟ್ 10% ಕುಸಿತ ಆಗಿದೆ. ಶಿಕ್ಷಣದ ಬಗ್ಗೆನೇ ಗೊತ್ತಿಲ್ಲ ಅವ್ರು, ಇನ್ನೇನು ಮಾತಾಡ್ತಾರೆ? ಶಿಕ್ಷಣದ ಬಗ್ಗೆನೇ ಗೊತ್ತಿಲ್ಲ ಅಂದರೆ ಅವ್ರು ಏನು ಮಿನಿಸ್ಟರ್ ಆಗಿ ಏನು ಮಾಡ್ತಾರೆ? ಮಾಧ್ಯಮಗಳಲ್ಲಿ ನೋಡಿದ್ರೆ ಅವ್ರು ಕೂಡ ಇದು ವ್ಯಾಖ್ಯಾನ ಹೆಂಗಿದೆ ಅಂತ. ಅಂದರೆ ಅವರಿಗೆ ಕನ್ನಡ ಓದೋಕ್ಕೆ ಬರೋಲ್ಲ, ಇಂಗ್ಲೀಷ್ ಸ್ಪೆಲ್ಲಿಂಗ್ ಕೂಡ ಸರಿಯಾಗಿ ಮಾತಾಡೋಕ್ಕೆ ಬರೋಲ್ಲ. ಇನ್ನು ಹೆಂಗೆ ಎಜುಕೇಷನ್ ಮಿನಿಸ್ಟರ್ ಮಾಡಿದ್ರು ಅವ್ರನ್ನ ಈ ಕಾಂಗ್ರೆಸ್ ಗೌರ್ಮೆಂಟು? ಮಧು ಬಂಗಾರಪ್ಪ ಅವರು ಹೇಳ್ತಾರೆ, ನನಗೆ ಕನ್ನಡ ನಾನು ಸರಿಯಾಗಿ ಮಾತಾಡ್ತೇನೆ, ಓದಲಿಕ್ಕೆ ಬರೋದಿಲ್ಲ. ಮೋದಿ ಅವರಿಗೆ ಕನ್ನಡ ಬರುತ್ತಾ ಅಂತ ಕೇಳ್ತಾರೆ. ಮೋದಿ ಅವರು ರಾಷ್ಟ್ರ ನಾಯಕ, ಇವರು ಮಂತ್ರಿ, ಶಿಕ್ಷಣ ಮಂತ್ರಿ. ರಾಷ್ಟ್ರ ನಾಯಕಕ್ಕೂ ಇಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ ಇರೋ ಶಿಕ್ಷಕ ಇದಕ್ಕೆ ಮಂತ್ರಿಗೆ ಹೋಲಿಕೆ ಮಾಡೋಕ್ಕಾಗುತ್ತಾ?
ಮೋದಿಯವರಿಗೆ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಅವ್ರಿಗೆ ಅರ್ಹತೆಯೇ ಇಲ್ಲ ಮಧು ಬಂಗಾರಪ್ಪಗೆ. ಮೋದಿ ಎಲ್ಲಿ ಇವರೆಲ್ಲಿ? ಮೋದಿ ರಾಷ್ಟ್ರದ ಪ್ರಧಾನಿ, ಅವರು ಕನ್ನಡ ಬಿಗಿನಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಮಾತಾಡ್ತಾರಲ್ಲ, ಅವ್ರು 2 ತಿಂಗಳು ಟ್ರೈನಿಂಗ್ ಕೊಟ್ಟರೆ ಇವ್ರಿಗಿಂತ ಚೆನ್ನಾಗೇ ಮಾತಾಡ್ತಾರೆ ಕನ್ನಡ ಮಧು ಬಂಗಾರಪ್ಪಗಿಂತ. 2 ತಿಂಗಳು ಅವ್ರಿಗೆ ಸಾಕು ಕನ್ನಡ ಕಲೀಲಿಕ್ಕೆ. ಅಷ್ಟೊಂದು ಅವ್ರಿಗೆ ಇದಿದೆ, ಏನೋ ಜ್ಞಾನ ಇದೆ, ಆಲೋಚನೆ ಇದೆ, ಜನಗಳ ಬಗ್ಗೆ ತಿಳುವಳಿಕೆ ಇದೆ. ಯಾವ ಪ್ರದೇಶದಲ್ಲಿ ಯಾವ ಪ್ರಾಂತ್ಯದಲ್ಲಿ ಯಾವ ರೀತಿ ಮಾತಾಡಬೇಕು, ಹೆಂಗೆ ಮಾತಾಡಬೇಕು, ಅಲ್ಲಿ ಹೆಂಗೆ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅವ್ರಿಗೆ ಗೊತ್ತಿದೆ. ಇವ್ರಿಗೇನು ಗೊತ್ತಿದೆ? ಮಣ್ಣು ಏನೂ ಗೊತ್ತಿಲ್ಲ ಅವರಿಗೆ. ಏನು ಹೇಳ್ತೀರಿ ಸಿದ್ದರಾಮಯ್ಯ ಗೌರ್ಮೆಂಟಿಗೆ? ಸಿದ್ದರಾಮಯ್ಯ ಬರೀ ಅದೇ ಹೇಳ್ತಾ ಇದ್ರು, ಮುಂಚೆ BJP 40% ಅಂತ, ಇವರು 80% ಆಗೋಗಿದೆ ಭ್ರಷ್ಟಾಚಾರದಲ್ಲಿ. ಯಾವ ಇಲಾಖೆಗೆ ಹೋದ್ರೂ ಭ್ರಷ್ಟಾಚಾರ ಸಿಕ್ಕಾಬಟ್ಟೆ ಭ್ರಷ್ಟಾಚಾರ ಆಗಿದೆ. ನಿನ್ನೆ ಇವತ್ತೇ ಪೇಪರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಸಿದ್ದರಾಮಯ್ಯ, ಭ್ರಷ್ಟಾಚಾರನ ನಿರ್ಮೂಲನೆ ಮಾಡೋಕ್ಕಾಗಲ್ಲ, ಆದಷ್ಟು ಕಡಿಮೆ ಮಾಡ್ತೀನಿ ಅಂತ. ಏನು ಕಡಿಮೆ ಮಾಡಿದ್ದಾರೆ? ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋಕ್ಕಾಗಲ್ಲ ಅಂದಮೇಲೆ ಏನಕ್ಕೆ ಇರ್ಬೇಕು ಗೌರ್ಮೆಂಟ್? ಇದು ಮನೆಗೆ ಹೋಗ್ಲಿ ಕೂತ್ಕೊಳ್ಳಿ. ಬೆಳಗ್ಗೆನೇ ಸ್ಟೇಟ್ಮೆಂಟ್ ಪೇಪರಲ್ಲಿ ಓದಿದ್ರಲ್ಲ, ಭ್ರಷ್ಟಾಚಾರ ಕಡಿಮೆ ಮಾಡೋಕ್ಕಾಗಲ್ಲ ಅಂತ. ಕಡಿಮೆ ಮಾಡೋಕ್ಕಾಗಿಲ್ಲ ಅಂದರೆ ಯಾವ ಚೀಫ್ ಮಿನಿಸ್ಟರ್ಗೆ ಏನು ಯೋಗ್ಯತೆ ಇದೆ ಕೂತ್ಕೊಳ್ಳೋಕೆ ಸೀಟಲ್ಲಿ? ಈಗ ಸಿದ್ದರಾಮಯ್ಯ ಗೌರ್ಮೆಂಟ್ ಅಭಿವೃದ್ಧಿ ಕೆಲಸ ಒಂದು ಕಡೆ ಇದೆ, ಗ್ಯಾರಂಟಿ ಯೋಜನೆಗಳು ಒಂದು ಕಡೆ ಇದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಏನಾಗ್ಬೋದು ಸರ್? ಲೋಕಸಭೆ ಚುನಾವಣೆ ನಂತರ ಸರ್ಕಾರ ಉಳಿತದ ಅದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಗೊಂದಲ ಅಂತೂ ಸೃಷ್ಟಿಯಾಗುತ್ತೆ. ಇನ್ನು ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಗೊಂದಲ ಸೃಷ್ಟಿಯಾಗುತ್ತೆ. ಅವರವಾಗೆ ಕಿತ್ತಾಡ್ಕೊಳ್ತಾರೆ, ಅವರವರ ಕ್ಯಾಬಿನೆಟಲ್ಲಿ ಅವರವರೇ ಕಿತ್ತಾಡ್ಕೊಳ್ತಾರೆ. ಸರ್ಕಾರ ಹೋಗೋದು ನನಗಂತೂ ಭರವಸೆ ಇಲ್ಲ. ಇರುತ್ತೆ ಅದು, ಯಾಕಂದರೆ ಅದು ಆಯ್ಕೆಯಾಗಿರೋ ಸರ್ಕಾರ. ಬಟ್ ಅವರವ್ರಲ್ಲೇ ಗಲಾಟೆ ಮಾಡಿಕೊಂಡು ಅಭಿವೃದ್ಧಿ ಕೆಲಸಗಳು ಹಿಂಗೆ ಝೀರೋ ಆಗುತ್ತೆ. ಅವರವ್ರು ಪಾಲಿಟಿಕ್ಸ್ ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಈಗ ಎಲ್ಲ ಶಾಸಕರೇ ಅವರಾಗಿ ತಿರುಗಿ ಬೀಳ್ತಾರೆ ಅಂತ ಹೇಳ್ತೀರಿ? 100% ತಿರುಗಿ ಬೀಳ್ತಾರೆ. ಮತ್ತು ಮತ್ತೆ ಭ್ರಷ್ಟಾಚಾರ ಜಾಸ್ತಿ ಆಗುತ್ತೆ. ಇರೋ ಸ್ವಲ್ಪ ಟೈಮು ಎಷ್ಟು ಬೇಕು ಅಷ್ಟು ದೋಚ್ಕೊಂಡು ಮನೇಲಿ ಕುತ್ಕೊಂಬೋಣ ಅಂತ ಅವರು ಒಂದು ಐಡಿಯಾ. ಈಗ ನೀವು ಹೇಳಿದ್ರಿ BJP ಅವರು 40% ಅಂತ ಹೇಳಿ ಒಂದು ಆರೋಪ ಮಾಡಿದ್ರು, ಕಾಂಗ್ರೆಸ್ ಆರೋಪ 40% ಅಂತ ಇತ್ತು ಅಂತೇಳಿ. ಆ ಆರೋಪ ಡಬಲ್ ಆಗೋಗಿದೆ ಇವ್ರದ್ದು. ಆ ಆರೋಪ ಅಲ್ಲ, ಇನ್ನೂ ಡಬಲ್ ಇವ್ರದ್ದು ಭ್ರಷ್ಟಾಚಾರ. ಪಾರ್ಟಿ ಅಂದರೆ ಇವತ್ತು 80% ಭ್ರಷ್ಟಾಚಾರ ಆಗಿದೆ. ಯಾವ ಇಲಾಖೆನಲ್ಲಿ ಹೋದ್ರೂ ಭ್ರಷ್ಟಾಚಾರ, ಎಲ್ಲ ಗುತ್ತಿಗೆ ಇದರಲ್ಲೂ ಭ್ರಷ್ಟಾಚಾರ, ಎಲ್ಲೋದ್ರೂ ಭ್ರಷ್ಟಾಚಾರ. ಒಂದು ಇದು ಪಹಣಿ ತೊಗೋಬೇಕಾದ್ರೆ ರೈತ ಇವರು ಬಾಂಧವರು ಅಲ್ಲಿ ಒಂದು ಲಂಚ ಕೊಡಬೇಕು 50 ರೂಪಾಯಿ. ಈಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭಿಯಾನ ಮಾಡಿತ್ತು, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಟ್ಟದ್ದು ಚೆಂಬು ಅಂತೇಳಿ. ಈಗ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಜನತೆ ಕೊಟ್ಟದೇನು ಸರ್? ಜನತೆ ಕೊಟ್ಟಿದ್ದು ಆ್ಯಕ್ಚುಲಿ ಜನತೆ ಕೊಟ್ಟಿದ್ದು ಅವರಿಗೆ ಕಾಂಗ್ರೆಸ್ ಗೌರ್ಮೆಂಟ್ ಚೆನ್ನಾಗಿ ಬರಲಿ ಅಂತ ಕೊಟ್ಟಿದ್ರು, ಆಶೀರ್ವಾದ ಮಾಡಿದರು. ಇಲ್ಲಿ ನಂಬಿಕೆನೇ ಕೆಡಿಸ್ಕೊಂಬಿಟ್ರಲ್ಲ, ಜನತೆಗೆ ಚಿಪ್ ಕೊಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಚೊಂಬು ಕೊಟ್ಟಿದ್ದಾರೆ, ಚಿಪ್ಪು ಅವ್ರು ಚೊಂಬು ಕೊಟ್ಟಿದ್ದಾರೆ. ಇವರೇ ಚೊಂಬು ಕೊಟ್ಟಿರೋದು ನಿಜವಾಗ್ಲೂ, ಅವರಲ್ಲ. ಕಾಂಗ್ರೆಸ್ನವರೇ ಚೊಂಬು ಕೊಟ್ಟಿರೋದು, BJP ಅವರಲ್ಲ. ಏನು ಹೇಳ್ತೀರಿ ಕೊನೆಯದಾಗಿ ಗೌರ್ಮೆಂಟ್ಗೆ? ಗೌರ್ಮೆಂಟ್ ಇದು ತುಂಬ ಭ್ರಷ್ಟಾಚಾರ ಸರ್ಕಾರ. ಮತ್ತೊಮ್ಮೆ BJP ಬರಲಿ ಅಂತ ನಮ್ಮ ಒಂದು ಆಶಯ. ಮತ್ತೊಮ್ಮೆ BJP ಬಂದು ಮತ್ತೆ ಅದನ್ನು ಒಳ್ಳೆ ಆಳ್ವಿಕೆ ಇರೋ ಮನುಷ್ಯನಿಗೆ ಕೊಡಬೇಕು BJPನಲ್ಲಿ. ಈಗ ಈ ಬಾರಿಯ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಆಪ್ಕಿ ಬಾರ್ 400 ಬಾರ್ ಅಂತೇಳಿ. 400 ಸೀಟ್ ಬರುತ್ತಾ ಸರ್? 400ಗಿಂತ ಹೆಚ್ಚಿಗೆ ಬರುತ್ತೆ. ಚೀನಾದವರು ಹೇಳಿದಾರಲ್ಲ, ಇವತ್ತು ಒಂದು ಪತ್ರಿಕೆ ಅವ್ರದ್ದು, ಚೀನಾ ಗೌರ್ಮೆಂಟ್ ಪತ್ರಿಕೆಯಲ್ಲಿ 430 ಅಂತ ಬರುತ್ತೆ. 430 ಬಂದಿಲ್ಲ ಅಂದರೆ 400 ಅಂತೂ ಗಡಿ ದಾಟುತ್ತೆ. ಇದು ಸತ್ಯ, 100% ಸತ್ಯ. ನರೇಂದ್ರ ಮೋದಿ ಅವರೇ ಗೌರ್ಮೆಂಟ್ ಫಾರ್ಮ್ ಮಾಡ್ತಾರೆ, ಪ್ರಧಾನಮಂತ್ರಿ ಅವರೇ ಆಗ್ತಾರೆ. 400 ಸೀಟ್ ಮೇಲೆ ಬರುತ್ತೆ. ಈಗ ಎಲ್ಲಿಯಾದರೂ ನರೇಂದ್ರ ಮೋದಿ ಬದಲಾಗಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದರೆ? ಪ್ರಧಾನಮಂತ್ರಿ ದೇಶ ಎಲ್ಲ ಎಕ್ಕುಟ್ಟೋಗಿ ಟೆರರಿಸ್ಟ್ ಆಗಿ ನಾವು ಪಾಕಿಸ್ತಾನ ಥರ ನಮ್ಮ ದೇಶನ ಆಗ್ಬಿಡುತ್ತೆ. 100% ಮೋದಿ ಅವರು ಬೇಕು. ಅಭಿವೃದ್ಧಿಗೆ ಮೋದಿ, ದೇಶದ ಪ್ರಗತಿಗೆ ಮೋದಿ, ದೇಶದ ಭವಿಷ್ಯಕ್ಕೆ ಮೋದಿ, ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಭವಿಷ್ಯಕ್ಕಾಗಿ ಮೋದಿ ಬರಲೇಬೇಕು. ಶ್ರೀಧರ್ ಅಂತೇಳಿ. ಸರ್, ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದು 1 ವರ್ಷ ಆಯಿತು. ಅಭಿವೃದ್ಧಿ ಕಾರ್ಯದ ಬಗ್ಗೆ ಏನು ಹೇಳ್ತೀರಿ? ಅಭಿವೃದ್ಧಿ ಅಂತ ಏನು ಆಗಿಲ್ಲ. ಸಾಲಗಳು ಜಾಸ್ತಿ ಆಗಿದ್ದಾವೆ. ಅವರು ತಂದಿರೋ ಗ್ಯಾರಂಟಿ ಯೋಜನೆಗಳು ಅದು ಇನ್ನಷ್ಟು ಫೈನಾನ್ಸಿಯಲಿ ಭಾಳ ಕ್ರಿಟಿಕಲ್ ಬರುತ್ತೆ ಕರ್ನಾಟಕ ಗೌರ್ಮೆಂಟಿಗೆ. ಈ ಎಲೆಕ್ಷನ್ ಆಗಿದ್ಮೇಲೆ ಅದು ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಅಭಿವೃದ್ಧಿ ಅಂತ ಅದು ಇದು ಬರೀ ವಿವಾದಗಳೇ ಜಾಸ್ತಿ ಆಗಿದ್ದಾವೆ. ಅಭಿವೃದ್ಧಿ ಅಷ್ಟೊಂದು ಆಗಿಲ್ಲ. 5 ಗ್ಯಾರಂಟಿ ಯೋಜನೆಗಳೇ ಸಾಧನೆಯಾ ಸರ್? ಅದು ಅಂಥ ಸಾಧನೆ ಅನ್ನಲ್ಲ. ಒಂದು ಅಕ್ಕಿ ಅದು ಕೇಂದ್ರ ಗೌರ್ಮೆಂಟ್ ಕೊಡ್ತಾಯಿದೆ. ಇನ್ನು ಬಸ್ ಪಾಸ್ ಲೇಡೀಸಿಗೆ ಉಚಿತವಾಗಿ ಕೊಡ್ತಾಯಿದ್ದಾರೆ. ಅದು 50% ಓಕೆ. 50% ಅದರಲ್ಲಿ ಆರ್ಥಿಕವಾಗಿ ಇನ್ನೂ ಹಿನ್ನಡೆನೇ ಆಗೋದು. ಮತ್ತು ಮನೆ ಒಡತಿಗೆ 2,000 ರೂಪಾಯಿ. ಮನೆ ಒಡತಿ 2,000 ಅದು ಓಕೆ. ಅದು ಕೂಡ 50% ಹೇಳ್ಬೋದು. ಕೆಲವೊಂದು ಕಡೆ ಯೂಸ್ ಆಗ್ಬೋದು, ಕೆಲವೊಂದು ಕಡೆ ಅದರಿಂದ ಆರ್ಥಿಕ ಸ್ಥಿತಿಗೆ ಹೊಡ್ತಾ ಬೀಳುತ್ತೆ. ಸರ್, ಈ ಗ್ಯಾರಂಟಿ ಯೋಜನೆ ಬದಲು ಏನಾದರೂ ಡೆವಲಪ್ಮೆಂಟ್ ಕೆಲಸ ಮಾಡಿದ್ದಾರಾ?
ಡೆವಲಪ್ಮೆಂಟು ಆ ಥರ ಏನು ಕಾಣಿಸ್ತಾ ಇಲ್ಲ ಒಂದು ವರ್ಷದಿಂದ. ರಾಜ್ಯದಲ್ಲಿ ಅಹಿತಕರ ಘಟನೆ ಜಾಸ್ತಿ ಆಗಿದೆಯಾ? ಅಹಿತಕರ ಘಟನೆಗಳೆಂದರೆ ಇತ್ತೀಚೆಗೆ ಎಲೆಕ್ಷನ್ ನಂತರ ಇದು ಪ್ರಜ್ವಲ್ಲು ಅದು ವಿವಾದ ಆಗಿದೆ. ಅದಕ್ಕಿಂತ ಮುಂಚೆ ರಾಮೇಶ್ವರ ಕೆಫೆ, ಆಮೇಲೆ ಹನುಮಾನ್ ಚಾಲೀಸ, ಆಮೇಲೆ ಕೆಲವು ಇದು ಹುಬ್ಬಳ್ಳಿದು ನೇಹ, ಇನ್ನು ಮತ್ತು ಅಂಜಲಿ ಇದು ಗಲಾಟೆ, ಇವೆಲ್ಲ ವಿವಾದಗಳಾಗಿದ್ದಾವೆ. ಅಭಿವೃದ್ಧಿ ಬೇರೆ ಇವರು ಹೊಸ ಯೋಜನೆಗಳು ಏನೂ ತರ್ತಾ ಇಲ್ಲ ಅಭಿವೃದ್ಧಿ ಆಗೋದಕ್ಕೆ. ಏನು ಹೇಳ್ತೀರಿ ಗೌರ್ಮೆಂಟಿಗೆ? ಗೌರ್ಮೆಂಟು ನನ್ನ ಯೋಜನೆ ಬೇಕಾ, ಅಭಿವೃದ್ಧಿ ಕೆಲಸ ಬೇಕಾ? ಅಭಿವೃದ್ಧಿ ಕೆಲಸಗಳು ಬೇಕು. ಅಭಿವೃದ್ಧಿ ಕೆಲಸ ನಡೀಲಿ ಅಂತ ಹೇಳ್ತೀವಿ. ಸರ್ ನಮಸ್ತೆ, ನಿಮ್ಮ ಹೆಸರು? ರಘು. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದು 1 ವರ್ಷ ಆಯಿತು. ಅಭಿವೃದ್ಧಿ ಕೆಲಸದ ಬಗ್ಗೆ ಏನು ಹೇಳ್ತೀರಿ? ಅಭಿವೃದ್ಧಿ ಇದೆ, ಬಟ್ ಬಿ ಜೆ ಪಿ ಕಂಪೇರ್ ಮಾಡಿದ್ರೆ ಭಾಳ ಕಡಿಮೆನೇ. ಬಿ ಜೆ ಪಿ ಗೌರ್ಮೆಂಟ್ಗೆ ಜನರ ಬೆಂಬಲ ಜಾಸ್ತಿ ಇರೋದ್ರಿಂದ ಮೋಸ್ಟ್ಲಿ ಎಲ್ಲರೂ ಬಿ ಜೆ ಪಿ ಗೌರ್ಮೆಂಟೇ ಬರಬೇಕು ಅಂತ ಆಶಿಸ್ತಾ ಇದ್ದಾರೆ. ಈಗ ರಾಜ್ಯದಲ್ಲಿರೋ ಕಾಂಗ್ರೆಸ್ ಗೌರ್ಮೆಂಟ್ 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆ. ಈ 5 ಗ್ಯಾರಂಟಿ ಯೋಜನೆಗಳ ಸಾಧನೆ ಸರ್? ಅದೇನು ನಮ್ಮ ದುಡ್ಡು ನಮಗೆ ವಾಪಸ್ ಕೊಡ್ತಾಯಿದ್ದಾರೆ, ಇನ್ನೂ ಬರ್ಡನ್ ಮಾಡ್ತಾಯಿದ್ದಾರೆ. ಇಲ್ದಿರೋರ ಹತ್ರ ತೊಗೊಂಡು ಇರೋರ ಹತ್ರ ಕೊಡ್ತಾಯಿದ್ದಾರೆ. ಇದು ಮಾಡ್ತಾರೆ. ಈ ಗ್ಯಾರಂಟಿ ಯೋಜನೆಗಳಿಗೆ ಎಲ್ಲರಿಗೆ ಸಿಗ್ತಿದೆಯಾ ಸರ್ ಗ್ಯಾರಂಟಿ ಯೋಜನೆಗಳು? ಸಿಗ್ತಾ ಇದೆ. ಆಲ್ಮೋಸ್ಟ್ 80% 70% ಸಿಕ್ಕಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಾವು ಯಾವುದಕ್ಕೂ ಅಪ್ಲೈ ಮಾಡಿಲ್ಲ, ತೊಗೊಂಡಿಲ್ಲ. ಬಟ್ ಜನರು ಹೇಳ್ತಾ ಇರೋದು ಸುಮಾರು ಜನಕ್ಕೆ ಸೇರಿದೆ ಅಂತ ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳ ಬದಲಾಗಿ ಅಭಿವೃದ್ಧಿ ಕೆಲಸ ಮಾಡ್ತಿದ್ರೆ ಆಗ್ತಿತ್ತಾ ಸರ್? ಖಂಡಿತ ಆಗ್ತಾ ಇತ್ತು. ಈಗ ಒಂದು ಮಾತಿದೆ, ಲೋಕಸಭಾ ಚುನಾವಣೆ ಬಳಿಕ ಗ್ಯಾರಂಟಿ ಯೋಜನೆಗಳೆಲ್ಲ ಸ್ಟಾಪ್ ಆಗ್ತದೆ ಅಂತೇಳಿ. ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣ ಎಲ್ಲ ಖಾಲಿ ಆಗ್ತಿದೆ ಅಂತೇಳಿ ಏನು ಹೇಳ್ತೀರಿ ಇದ್ರ ಬಗ್ಗೆ? ಹೌದು, ಖಾಲಿ ಆಗತ್ತೆ. ಯಾಕೆಂದರೆ ಇರೋರಿಗೆಲ್ಲ ಫ್ರೀ ಕೊಡ್ತಾ ಇದ್ದರೆ ಎಷ್ಟು ವರ್ಷ ಅಂತ ಕೊಡ್ಬೋದು, ಕೊಡ್ಲಿಕ್ಕೆ ಆಗಲ್ಲ ಅಲ್ಲ. ಸೊ ಅದರಿಂದ ಖಾಲಿ ಆಗತ್ತೆ. ಮತ್ತು ಇದೆಲ್ಲ ಸ್ಟಾಪ್ ಮಾಡಲಿಕ್ಕೆ ಹೇಳ್ತಾರೆ ಮೋಸ್ಟ್ಲಿ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಗ್ಯಾರಂಟಿ ಸಕ್ಸಸ್ ಆಗುತ್ತಾ ಅಥವಾ ಮೋದಿ ಗ್ಯಾರಂಟಿ ಸಕ್ಸಸ್ ಆಗುತ್ತಾ? ಮೋದಿ ಗ್ಯಾರಂಟಿನೇ ಸಕ್ಸಸ್. ಸರ್ ನಮಸ್ತೆ, ನಿಮ್ಮ ಹೆಸರು? ಶಿವಕುಮಾರ್ ಅಂತ. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದು 1 ವರ್ಷ ಆಯಿತು. 1 ವರ್ಷದ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ಏನು ಹೇಳ್ತೀರಿ? ಅಭಿವೃದ್ಧಿ ಅನ್ನೋದಕ್ಕಿಂತ ಈ ಫ್ರೀ ಗ್ಯಾರಂಟಿಗಳ್ನ ಬಿಟ್ಟು ಅರ್ಧ ಇದು ಮಾಡಿದರು. ಸೊ ಗೋರ್ಮೆಂಟಲ್ಲಿ ಈಗ ಯಾವುದೇ ಅಂದರೆ ಬೇರೆ ಥರ ಅಂದರೆ ಈಗ ಎಜುಕೇಷನ್ ಮಾಡಿರೋ ಸುಮಾರು ಜನ ವರ್ಕ್ ಮಾಡ್ತಾ ಇಲ್ಲ. ಸೊ ಅಂಥವ್ರಿಗೆ ಏನಾದ್ರೂ ಕೆಲಸದ್ದು ಪಾಸಿಟಿವ್ನೆಸ್ ಈ ಥರ ತರೋದಾದರೆ ಒಳ್ಳೆಯದು. ಈ ಗ್ಯಾರಂಟಿಗಳೆಲ್ಲ ಎಷ್ಟು ನಮಗೆ ಎಲ್ಲ ಅಂದರೆ ನಾವೇನೇ ಎಲ್ಲ ಟ್ಯಾಕ್ಸ್ ಕಟ್ಟೋದು, ನಮ್ಮಿಂದನೇ ನಮಗೆ ಆಗ್ತಿದ್ದಾರೆ ಹೊರತು ಏನು ಬೇರೆ ಏನು ಮಾಡ್ತೀವಿ. 5 ಗ್ಯಾರಂಟಿ ಯೋಜನೆ ಬಿಟ್ಟು ಬೇರೆ ಏನಾದರೂ ಅಭಿವೃದ್ಧಿ ಕೆಲಸ ನಡೀತಿದೆಯಾ? ಅಭಿವೃದ್ಧಿ ಕೆಲಸ ನಡೆಯುತ್ತೆ. ಎಲೆಕ್ಷನ್ ಟೈಮ್ ಬಂದರೆ ನಡೆಯುತ್ತೆ, ಎಲೆಕ್ಷನ್ ಟೈಮ್ ಇಲ್ಲ ಅಂದರೆ ನಡೆಯೋಲ್ಲ. ಈಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಾದರೂ ಏನಾದರೂ ಕೆಲಸ ಮಾಡಿದ್ರಾ? ಅಂದರೆ ಕೆಲವು ಕಡೆ ಮಾಡ್ತಾರೆ, ಅಂದರೆ ಅವ್ರು ಎಲ್ಲೆಲ್ಲಿ ಹೋಗಬೇಕು ಅಲ್ಲೆಲ್ಲ ಮಾಡ್ಕೋತಾರೆ. ಕೆಲವು ಹಾಗೆಯೇ ಅಂದರೆ ಹಿಂದುಳಿದ ಇದು ಏನು ನಗರಗಳಾಗಿರ್ಬೋದು ಅಥವಾ ಜಿಲ್ಲೆಗಳಾಗಿರ್ಬೋದು ತಾಲೂಕುಗಳಾಗಿರ್ಬೋದು, ಅಲ್ಲ ಕೆಲವೊಂದು ಏರಿಯಾಗಳು ಮಾತ್ರ ಡೆವಲಪ್ ಆಗ್ತವೆ, ಕೆಲವೊಂದು ಆಗೋದಿಲ್ಲ. ಎಲ್ಲೆಲ್ಲಿ ಅವರವರು ಹೋಗ್ಬೇಕನ್ಸುತ್ತೆ ಅಲ್ಲೆಲ್ಲ ಡೆವಲಪ್ ಮಾಡ್ಕೊತಾರೆ. 5 ಗ್ಯಾರಂಟಿ ಯೋಜನೆ ಸಾಧನೆ ಅಂತ ಹೇಳ್ತೀರಾ? ಸಾಧನೆ ಏನಿಲ್ಲ. 4 ಬಂತು, ಇನ್ನೊಂದು ಅದೇನಾಗಿದೆ ಅಂತ ಇನ್ನೂ ಗೊತ್ತಿಲ್ಲ. ಯುವಕರಿಗೆಲ್ಲ ಫ್ರೀ ಆಗಿದ್ದು ಅಂದರೆ ಡಿಗ್ರಿ ಮಾಡಿದವರಿಗೆ 3 ಇಯರ್ಸ್ ಅದೇನು ಬಂದಿದೆ ಅನ್ನೋ ಗೊತ್ತಿಲ್ಲ. ಕೆಲವೊಂದು ಗ್ಯಾರಂಟಿಗಳು ಇನ್ನೂ ಕೆಲವರು ಮಹಿಳೆಯರಿಗೆ ಇನ್ನೂ ತಲುಪಿಲ್ಲ. ಅವು ಅಂದರೆ ಅಮೌಂಟ್ಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಕೆಲವೊಂದು ಬರ್ತಾ ಇದೆ, ಕೆಲವೊಬ್ರಿಗೆ ಹೋಗ್ತಾ ಇಲ್ಲ. ಕೆಲಸ ಮಾಡಿದ್ದೆ ಹೇಳ್ತೀರಿ? ಹಾಂ ಸರ್, ಅಭಿವೃದ್ಧಿ ಕೆಲಸ ಮಾಡಿದ್ದೆ ಹೇಳ್ತೀರಿ? ಅಭಿವೃದ್ಧಿ ಕೆಲಸ ಅಂತ ಯಾವುದು ಕಾಣಿಸ್ತಾ ಇಲ್ಲ ಆ ಥರ. ಕಾಣುವಾಗ ಕೆಲಸ ಮಾಡಿದ್ದೆ ಹೇಳ್ತೀರಿ? ಅಂದರೆ ಅದ್ರ ಬಗ್ಗೆ ಯಾವುದು ನಾನು ಇದನ್ನು ಹೇಳಕ್ಕೆ ಹೋಗಲ್ಲ. ಯಾಕೆಂದರೆ ಅದನ್ನು ನೋಡಿದರೆ ಹೇಳಬೇಕು, ಪಾಸಿಟಿವ್ ಅಥವಾ ನೆಗೆಟಿವ್. ನಮಗೆ ಎಷ್ಟು ಗೊತ್ತಿದೆ ಅಷ್ಟೇ ಇದನ್ನ ಹೇಳ್ಬೋದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.